ನನಗೆ ಅದಕ್ಕೆ ಮಾಹಿತಿ ಇಲ್ಲ. ವೈಯಕ್ತಿಕ ಬಸವಣ್ಣ ಪಾಟೀಲ್ ಯತ್ನಾಳ್ ಅಂತ ನಮಗೆ ಇಬ್ಬರು ಗೆಳೆಯರು, ನಾವು ದಿನನಿತ್ಯ ಬೆಂಗಳೂರು ಕೂಡಿರ್ತೀವಿ. ಬಟ್ ಇದು ನಂಗೆ ಮಾಹಿತಿ ಇಲ್ಲ. ಪಕ್ಷದ ಬುಲಾವ್ ಮತ್ತು ಅವ್ರು ಬಹುಶಃ ನಾನು ತಿಳಿದ ಮಟ್ಟಿಗೆ ಸ್ವಾಮೀಜಿ ಅವರು ನಮ್ಮ ಕ್ಯಾಂಡಿಡೇಟು ಅವರು ಮೊದಲಿನ ಆತ್ಮೀಯರು ಅವರು, ಹಾಗೋಸ್ಕರ ಹೋಗಿರ್ಬೋದು ನನ್ನ ಅಭಿಪ್ರಾಯ. ಬಟ್ ನಾ ಪಕ್ಷದ ಶಾಸಕರು ಪಕ್ಷದ ತೀರ್ಮಾನಕ್ಕೆ ನಾವು ಏನು ಹೇಳ್ತಾ ಅದು ಕೇಳಬೇಕಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಕೊನೆ 2-3 ಮಾಡ್ಬೇಕಾದ್ರೆ ನಾನು ಮಾಡಕ್ಕೆ ಹೊರಟಿದ್ದೀನಿ ಇವತ್ತು. ಪಕ್ಷ ಆದೇಶ ನನಗೆ ಗೊತ್ತಿಲ್ಲ, ಅವ್ರು ಎಲ್ಲಿಂದ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಏನು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾದ ಜಗಳು ಭಿನ್ನಾಭಿಪ್ರಾಯ ಇರ್ಬೋದು, ಕೊನೆಗೆ ಪಕ್ಷದ ಆದೇಶ ತಲೆಬಾಗಲಿಕ್ಕೆ ಎಲ್ಲ ಪ್ರತಿಯೊಬ್ಬ ಶಾಸಕ ಕಾರ್ಯಕ್ಕೆ ಕರ್ತವ್ಯ. ಅದನ್ನ ಬಹುಶಃ ಅವ್ರನ್ನ ಕೇಳಿ ಒಳ್ಳೇದು. ನನಗೆ ನನಗೆ ಪಕ್ಷ ಸಾಕಷ್ಟು ಮಾಡಿದೆ, ಬಿಜೆಪಿ ಸಾಕಷ್ಟು ಮಾಡಿದೆ, ಹೀಗಾಗಿ ಆ ಋಣ ತೀರಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಆ ಹೇಳಿಕೆ ಎಲ್ಲೋ ಒಂದ್ ಕಡೆ ನಾನು ಮುಂದೆ ಬಿಜೆಪಿ ಬರಬಹುದು ಅನ್ನೋ ನಾನು ಬಹಳ ಅವ್ನು ಸಸ್ಪೆಂಡ್ ಆದ ದಿವಸದಿಂದ ಹೊಳೆ ಪ್ರಯತ್ನ ಮಾಡ್ತಾನೆ. ನಾ ತರಲಿಕ್ಕೆ ಸಸ್ಪೆಂಡ್ ಆದ ನೆಕ್ಸ್ಟ್ ಡೇದಿಂದ ನಾವು ಒಳ್ಳೆ ಪಾರ್ಟಿ ತರಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದ್ರೆ ಸ್ವಾಗತ, ಪಕ್ಷದ ಒಳ್ಳೆ ಸೇರಿಸ್ಕೊಂಡ್ರೆ ಪಕ್ಷ ಒಳ್ಳೇದಾಗಿದೆ ಬರ್ಬೇಕಂತ ನಂದು ವೈಯಕ್ತಿಕ ಅಭಿಪ್ರಾಯ. ಪಕ್ಷ ತೀರ್ಮಾನ ಬಗ್ಗೆ ನೋಡೋಣ. ತಮ್ಮ ಬಣ್ಣ ಎಲ್ಲ ಭಾರತೀಯ ಜನತಾ ಬಣ್ಣ ಆದ್ರೆ ವೈಯಕ್ತಿಕ ನಮ್ಮದು ಕೆಲವೊಂದು ವಿಷಯದಲ್ಲಿ ನಾವು ಭಿನ್ನಾಭಿಪ್ರಾಯ ಅದ್ರ ಬಗ್ಗೆ ಹೋರಾಟ ಇದೆ. ಬೆಳವಣಿಗೆಲ್ಲ ಇಷ್ಟೀಗ ಭಿನ್ನಾಭಿಪ್ರಾಯ ಇದ್ರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ಬರ್ತಂದ್ರೆ ಒಳ್ಳೇದು. ಅವರ ಮುಂದಿನ ದಿನದಲ್ಲಿ ಹಿಂಗೆ ಸ್ವಲ್ಪ ನರಮಾಗಿ ಮಾತಾಡಿದ್ರೆ ಒಳ್ಳೇದಾಗ್ತದೆ. ನಾನು ಬಹಳಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಬಸವಣ್ಣ ಪಾಟೀಲ್ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂದ್ರೆ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಬಸವಣ್ಣ ಪಾಟೀಲ್ ಅವ್ರಿಗೆ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂತ ಇವತ್ತು ನನಗೆ ಮಾಹಿತಿ